ಕುಂಭರಾಶಿ ಈ ವರ್ಷದ ರಾಶಿ ಭವಿಷ್ಯ ಯಾವ ರೀತಿ ಇದೆ? ಬಂದ್ರಪ್ಪ ಕುಂಭರಾಶಿಗೆ. ಮೊದಲೇ ಕುಂಭ ಲಾಭಸ್ಥಾನದಲ್ಲಿ ಇರತಕ್ಕಂಥದ್ದು ಕುಂಭನ ಅನುಗ್ರಹ. ಕುಂಭನ ಅನುಗ್ರಹ ಏನಾಗಿರುತ್ತೆ? ಮೊದಲೇ ಶನಿ ನಡೀತಾ ಇದೆ. ಜನ್ಮ ಶನಿ ಇದ್ದಾಗ ಸಾಕಷ್ಟು ಕಷ್ಟಗಳನ್ನು ಪಟ್ಬಿಟ್ರಿ, ಅಲ್ಲ ಸಲ್ಲದ ಅಪವಾದನೆಯನ್ನು ಪಡ್ಕೊಂಡ್ರಿ, ಗಂಡ ಹೆಂಡತಿಗಳು ದೂರ ಆದ್ರಿ. ಯಾರು ಮಾಡಿದರೆ ಪೂರ್ವ ಜನ್ಮದ ಪುಣ್ಯದ ಫಲ ಯಾರು ಶನೀಶ್ವರ ಕೊಟ್ಟಿದ್ದಾನೆ. ಆದರೆ ಕಳೆದ ಯುಗಾದಿಯಿಂದ ಈಗಿನ ಯುಗಾದಿವರೆಗೆ ನೀವು ಕಂಪೇರ್ ಮಾಡಿದ್ರೆ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಹೊಂದಿದ್ದೀರಿ ಕುಂಭರಾಶಿ. ಇನ್ನು ಕೂಡ ಶನೀಶ್ವರನ ಅನುಗ್ರಹ ಇರುವುದರಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಡತಕ್ಕಂಥ ಯೋಗ. ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ. ಗುರುಗಳೇ ಇದು ಮಾಡಿ, ಗುರುಗಳೇ ಅದು ಮಾಡಿ, ಅಲ್ಲಿ ಇದು ಮಾಡಿ, ಅದು ಮಾಡಾಯ್ತಾ, ಈ ಕೆಲಸ ಮಾಡಿ, ಇದಾಯ್ತಾ, ಈ ಕೆಲಸ ಮಾಡಿ, ಈ ಪ್ರೋಗ್ರಾಮ್ ಆಯ್ತಾ, ಇನ್ನೊಂದು ಪ್ರೋಗ್ರಾಮ್ ಮಾಡಿ ಅನ್ನತಕ್ಕಂಥದ್ದು ಕುಂಭರಾಶಿ ಮೇಲೆ ಪ್ರೆಷರ್ಗಳು ಜಾಸ್ತಿ ಬರುತ್ತೆ. ಶನೀಶ್ವರ ಸುಮ್ಮನೆ ಬಿಟ್ಬಿಡ್ತಾನ, ಗಂಡ ಹೆಂಡತಿ ಸ್ವಲ್ಪ ಟಗಾಫರ್ ಮಾಡ್ತಾನೆ, ಹುಷಾರಿರಿ. ಶನಿ ವ್ಯಯಸ್ಥಾನದ ಲಾಭಸ್ಥಾನದ ಶನಿ ಇದ್ರೆ ಒಳ್ಳೆ ಫಲ ಕೊಡ್ತಾನೆ, ಪರವಾಗಿಲ್ಲ, ಲಾಸ್ಟಿಗೆ ಒಳ್ಳೆ ಫಲ ಖಂಡಿತವಾಗಿ ಕೊಡ್ತಾನೆ. ಕುಂಭರಾಶಿಯವರಿಗೆ ಗುರುವಿನ ಅನುಗ್ರಹ ಇದೆ. ಹೌದು, ಗುರುವಿನ ಅನುಗ್ರಹ ಇರೋದ್ರಿಂದ ನೋಡು, ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಪಂಚಮ ಸ್ಥಾನದಿಂದ ಉತ್ತಮ ಸ್ಥಾನಕ್ಕೆ ಹೋದಾಗ ಅಷ್ಟಮಾಧಿಪತಿ ಯೋಗ ಇರೋದ್ರಿಂದನೂ ಕೂಡ ಉದ್ಯೋಗದಲ್ಲಿ ಒಳ್ಳೆ ಫಲವನ್ನು ಬರತಕ್ಕಂಥ ಯೋಗ. ಖಂಡಿತವಾಗಿಯೂ ನೀವು ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಕಾಮಾಕ್ಷಿ ಮಂತ್ರವನ್ನು ಹೇಳ್ಕೊಳ್ಳಿ. ಕಾಮಾಕ್ಷಿ ಮಂತ್ರವನ್ನು ಹೇಳ್ಕೊಳ್ಳೋದರಿಂದ, ಕಾಮಾಕ್ಷಿ ದೇವಸ್ಥಾನಕ್ಕೆ ಹೋಗೋದರಿಂದ ನಿಮಗೆ ಫಲದ ಮೇಲೆ ಶುಭ ಫಲದ ಮೇಲೆ ಶುಭ ಬರುತ್ತೆ. ಶುಕ್ರನ ಆರಾಧನೆಯನ್ನು ಮಾಡ್ಕೊಳ್ಳಿ. ಕಾಮಾಕ್ಷಿ ಫಲದಿಂದ ಕೂಡ ಮನೆ ಕಟ್ಟೋದಕ್ಕೂ ನಿಮಗೆ ಮನೆ ಕಟ್ಟತಕ್ಕಂಥ ಯೋಗ, ಮಕ್ಕಳಿಂದ ಶುಭ ಫಲವನ್ನು ಪಡತಕ್ಕಂಥ ಯೋಗ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಎಲ್ಲ ರೀತಿಯಲ್ಲೂ ಕೂಡ ಶುಭವನ್ನು ಆಗತಕ್ಕಂಥದ್ದೇ ಈ ಕುಂಭರಾಶಿ ಫಲದಲ್ಲಿ.